ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಇವತ್ತು ನನ್ನ ಜೊತೆ ವ್ಲಾಗಲ್ಲಿ ಯಾರಿದ್ದಾರೆ ನೋಡಿ, ಟಾಡಾನ್ ಟಾಡಾನ್. ನಾಯಿ ಮಾಡಿ ಫಸ್ಟ್ ಟೈಮ್ ಅಲ್ವಾ ನೀವು ಬರ್ತಾ ಇರೋದು? ಏನ್ ಹೇಳ್ತೀರಾ ಹೇಳಿ? ಏನ್ ಹೇಳೋದು ಆಮೇಲೆ ಹೇಳ್ತೀರಾ? ಆಮೇಲೆ ಗೈಸ್, ನಾವೀಗ ಇರಿಸವೆಗೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಗುಂಡಣ್ಣ ಅಮೂಲ್ಯನ ನೋಡಕ್ ಬರ್ತಾ ಇರೋದು. ಸೊ ಹಾಗಾಗಿ ನಾವು ಪಾಪುಗೆ ಬಟ್ಟೆ ತಗೋಬರೋಣ ಅನ್ಬಿಟ್ಟು ಇರಿಸವೆಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಈಗ ನಾನು ಮಣಿಯಣ್ಣ ಗುಂಡಣ್ಣ 3 ಜನ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇವರೇ ಗೈಸ್, ನಮ್ಮ ಪ್ರತಿ ಸರಿ ಬಂದಾಗ ಅಟೆಂಡ್ ಮಾಡೋದು ಇವರೇ. ನಮ್ಮನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ, ಬಟ್ಟೆಗಳನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇದನ್ನ ನೋಡಿ ಬರೋದು ಜನ ಅಲ್ವಾ ಗೈಸ್? ಅದೆಲ್ಲ ಬೇರೆ ಇಲ್ಲಿ. ಹಾಯ್ ಮಾಡಿ ಹೇಳಿ, ನಾವು ರೆಗ್ಯುಲರ್ ಕಸ್ಟಮರ್ ಅಂತ ಪ್ರಮೋಟ್ ಮಾಡ್ಕೊಡಿ ನಿಮ್ ಅಂಗಡಿನ. ಹೊಸ ಬಟ್ಟೆ ಅಂಗಡಿ ಓಪನ್ ಆಗಿದೆ, ಒಳಗಡೆ ಹೋಗ್ತಾ ಇದೀವಿ. ಕೇಕ್ ತಿನ್ಕೊಂಡು ಕೇಕ್ ಅಲ್ಲಿ ಜ್ಯೂಸ್ ಆರ್ಡರ್ ಕೊಟ್ಟಿದ್ದೀವಿ, ಆಗ್ತಾ ಇದೆ. ಗುಂಡಣ್ಣ ನೋಡಕ್ ಬಿಡೋಣ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಅವರು ಏನಾದರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ರಕ್ಷಾಬಂಧನ ಹತ್ರ ಬಂತು, ಕರ್ಕೊಬರ್ತೀನಿ ಅಂತ. ಏನು ಬೇಡ, ಜ್ಯೂಸ್ ಕುಡಿಯೋಕ್ಕಾಗಲ್ಲ, ಆಮೇಲೆ ಹೊಟ್ಟೆ ತುಂಬಿರ್ತದೆ. ಜ್ಯೂಸ್ ಕುಡಿಬಹುದು. ಏನು ಬೇಡ ಗೈಸ್. ಇಷ್ಟ ತನಕ ಸುಮಾರು ವಿಡಿಯೋ ಮಾಡಿದ್ದೀನಿ ಗೈಸ್, ವಾಯ್ಸೇ ಬಂದಿಲ್ಲ, ಸೌಂಡೇ ಬಂದಿಲ್ಲ. ಮೈಕಲ್ಲಿ ಚಾರ್ಜ್ ಇಲ್ವೋ ಏನೋ ಗೊತ್ತಿಲ್ಲ, ಸೌಂಡೇ ಬಂದಿಲ್ಲ. ಇವಾಗ ಬೇಡ ಅಂದರೂ ಪಪ್ಸ್ನ ಕೊಡಿಸ್ತಾ ಇದ್ದಾರೆ ಇವರು. ಮಧ್ಯಾಹ್ನ ಊಟ ಮಾಡ್ದಂಗೆ ಮಾಡ್ತಾರೆ ನನ್ನ, ಗೊತ್ತಾಯ್ತು. ಥ್ಯಾಂಕ್ ಯು. ಇವತ್ತು ಗುಂಡಣ್ಣಂದೇ ಫುಲ್ ಟ್ರೀಟು. ಹಾಂ, ಗುಂಡಣ್ಣ ಹುಡುಗಿ ಸೆಟ್ ಆಗೈತೆ ಗಾಯ್ಸ್. ಅದಕ್ಕೆ ನೆಕ್ಸ್ಟು ಮದುವೆ ಶಾಪಿಂಗ್ ಡೈರೆಕ್ಟು ಅಲ್ಲ. ತುಂಬ ದಿನ ಆಗೈತೆ ಸಿಕ್ಕಿ, ಅದಕ್ಕೆ ಇವತ್ತು ಟ್ರೀಟ್ ಕೊಡಿಸ್ತಾ ಇರೋದು. ನಮ್ಮನ್ನೆಲ್ಲ ನೋಡ್ದಲ್ಲೇ ಸಣ್ಣ ಆಗ್ಬಿಟ್ಟೈತೆ ಗೈಸ್ ಗುಂಡಣ್ಣ. ನಾವೆಲ್ಲ ಅಷ್ಟೊಂದು ಮಿಸ್ ಮಾಡ್ಕೊಂಡ್ಬೇಡ, ನಮ್ಮನ್ನ ಅಷ್ಟೊಂದು ಮಿಸ್ ಮಾಡ್ಕೊಂಡ್ಬಿಟ್ರ. ಮದುವಣ್ಣ ಮಿಸ್ಸು, ಕರ್ನಾಟಕ ಬರಲಿಲ್ಲ ಮದುವಣ್ಣ, ಕೆಲಸ ಅಂತು. ಮದುವಣ್ಣ ಜ್ಯೂಸ್ ಬೇಕಾ? ಜ್ಯೂಸ್ ಕುಡಿತ್ಯಾ? ಅದು ಇರಿಸೋಕೆ ಬಂದು ಜ್ಯೂಸ್ ಕುಡಿತಾ ಇದೀವಿ ಅಷ್ಟೇ. ಇವಾಗ ನೆಕ್ಸ್ಟ್ ಪಪ್ಸ್ ತಿಂತೀವಿ ಅಷ್ಟೇ. ಇವಾಗ ಕೇಕ್ ತಿಂದಿದ್ದೀವಿ ಅಷ್ಟೇ. ನೆಕ್ಸ್ಟ್ ಸೀದಾ ಮನೆ ಅಲ್ವಾ? ಕಷ್ಟ ಪಟ್ಕೊಂಡು ತಿಂತವ್ರೆ. ಅಣ್ಣ ನಿಮ್ಮ ಹುಡುಗಿ ಹೆಂಗವ್ರೆ? ಸಗದಾಗವ್ರ. ಅವ್ರ ಹೆಸರು ರಿವೀಲ್ ಮಾಡ್ಬಿಡಿ ನನ್ನ ಬ್ಲಾಗಲ್ಲಿ. ಗುಡ್ಗಿನಲ್ಲಿ ಹುಡುಗಿನ? ನಾ ಗುಡ್ಗಿನಲ್ಲಿ ಹುಡುಗಿನ? ಹೇಳ್ತೀನಿ, ನಮ್ಮ ಅಕ್ಕಪಕ್ಕನೇನಾ? ಇನ್ನೇನು ರಿವೀಲ್ ಮಾಡ್ತಾರೆ ಹೆಂಗಾದ್ರೆ? ಮತ್ತೆ ಅಕ್ಕಪಕ್ಕ ಅಂದ್ರಿ? ದಿಸ್ ಇಸ್ ಮೈನ್. ನಂಗೆ ಹೊಟ್ಟೆ ಫಿಲ್ ಆಗಿ ಹೋಗೈತೆ ಗಾಯ್ಸ್. ಹೌದಾ? ಏನು ಪ್ರೈಸ್ ಇತ್ತು ಪ್ಯಾಂಟು? ಇಲ್ಲಿ ಈ ಪ್ಯಾಂಟು ಯಾವ ಇಷ್ಟ ಪೇಜ್ ಇದೆಯಾ? ಇದು ಇಷ್ಟ ಫ್ಯಾಷನ್ ಅಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಕಣ್ಣು ಸೆಳೀತಾ ಇತ್ತು, ಅವಾಗಿಂದ ಅಲ್ಲಿ ಕೂತಿದ್ದೆ. ಒಳಗೆ ಏನಾದರೂ ಒಂದು ತಗೊಬಿಡೋಣ ಅಂತ ಮುಂದೆ.
ಗೈಸ್ ಇವ್ರದ್ದು ಜಿಮ್ ಓಪನ್ ಆಗ್ತಿದ್ಯಂತೆ ಲೇಡೀಸಿಗೆ ಮಾತ್ರ. ಇರಿಸವೇ ಬಸ್ ಸ್ಟ್ಯಾಂಡ್ ಹಿಂದೆ ಅಲ್ವಾ ಅಕ್ಕ? ಬಸ್ ಸ್ಟ್ಯಾಂಡ್ ಹಿಂದೆ ಜಿಮ್ ಓಪನ್ ಆಗ್ತಿದ್ಯಂತೆ. ಯಾರಾದರೂ ಅಕ್ಕಪಕ್ಕದವ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 6 months ಆಯ್ತಂತೆ ಓಪನ್ ಆಗಿ. ಬಾಯ್ ಅಕ್ಕ, ಥ್ಯಾಂಕ್ ಯು. ನಮ್ಮದೆಲ್ಲ ಶಾಪಿಂಗ್ ಮುಗೀತು, ಇವಾಗ ಮನೆ ಕಡೆ ಹೋಗೋಣ. ನನ್ನ ಮೈಕು ಕರೆಕ್ಟ್ ಟೈಮ್ಗೆ ಕೈ ಕೊಟ್ಬಿಡ್ತು ಗೈಸ್. ಈಗ ಕ್ಯಾಶ್ ಎತ್ಕೊಳಕ್ಕೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ. ಮನೆಗೆ ಹೋಗೋವರೆಗೂ ಜಾಸ್ತಿ ಆಗಿಲ್ಲ ಅಂದರೆ ಸಾಕು. ಹೋಗಿ ಹೋಗಿ ಹೋಗಿ. ಜಾಸ್ತಿ ಐತೆ ಮಳೆ. ನಾನು ಫುಲ್ಲು ಕವರ್ ಹಾಕ್ಬಿಟ್ಟಿದ್ದೀನಿ ಗೈಸ್. ಮಳೆ ಬರ್ತಾ ಇದೆಯಲ್ಲ, ಫಸ್ಟೇ ನನಗೆ ಕೋಲ್ಡ್ ಆಗಿತ್ತು. 2 ಇಂಜೆಕ್ಷನ್ ಕೊಡಿಸ್ಕೊಂಡಿದ್ದೀನಿ, ಮತ್ತೆ ಜಾಸ್ತಿ ಆಗಿರುತ್ತೆ ಅಂದ್ಬಿಟ್ಟು ಫುಲ್ ಕವರ್ ಆಗಿದ್ದೀನಿ. ನನ್ನ ಜೊತೆ ಬೆಬ್ಬಾಗಿತ್ತು ಗೈಸ್. ಇವ್ರು ನನ್ನೇನು ಖರ್ಚು ಮಾಡೋಕ್ಕೆ ಕೊಡಲ್ಲ. ನಾವು ನಿನ್ನೆ ನಾನು ಸುಷ್ಮಾ ಒಂದು ವಿಡಿಯೋ ಮಾಡಿದ್ವಿ ಫ್ರೆಂಡ್ಶಿಪ್ ಡೇ ದಿನ. ಅದಕ್ಕೆ 126K ಏನೋ ವ್ಯೂಸ್ ಬಂದಿದೆ. ತುಂಬ ಶಾಕ್ ಆಯಿತು ನೋಡಿ. ನಮಗೆ ಗೊತ್ತಿರಲಿಲ್ಲ, ನಾವು ಇಷ್ಟೊಂದು ವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್. ವಿಡಿಯೋ ಕ್ರೆಡಿಟ್ಸ್ ಬಂದು ವಿನುಗೆ ಹೋಗಬೇಕು. ವಿನು ಕೈಲಿ ವಿಡಿಯೋ ಮಾಡಿಸಿದ್ದು ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಆದರೂ ಚೆನ್ನಾಗಿ. ಅಣ್ಣ ನಮ್ಮದು ಡ್ಯಾನ್ಸ್ ಇದು ನೋಡಿದ್ರಾ? ವ್ಯೂಸ್ ನೋಡಿದ್ರಾ? ಹೆಂಗೆ ಹೆಂಗೆ ಸುಮ್ಮನೆ ಮಾಡಿದ್ದು 126 126K ವ್ಯೂಸ್ ಅಣ್ಣ. ಹೌದಾ? ಸುಮ್ಮನೆ ಮಾಡಿದ್ದು. ಅದು ಚೆನ್ನಾಗೂ ಮಾಡಿಲ್ಲ, ಆದರೂ ಅಷ್ಟು ವ್ಯೂಸ್ ಬಂದೈತೆ. ನಾವು ಚೆನ್ನಾಗಿ ರೆಡಿಯಾಗಿ ಮಾಡೋದೆಲ್ಲ ವ್ಯೂಸೇ ಬರಲ್ಲ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಅರ್ಧ ದೂರಕ್ಕೆ ಬಂದೋ ಮಳೆ ಜಾಸ್ತಿ ಆಗೋಯ್ತು. ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತೈತೆ. ಇಲ್ಲಿಗೆ ಬಂದ ಜಾಸ್ತಿ ಆಗೋಯ್ತು ಗೈಸ್. ಇಲ್ಲೊಂದು ಅಂಗಡಿ ಇತ್ತು. ಗುಂಡಣ್ಣನ ಕೇಳಿದೆ ಇದೇನು ಅಂಗಡಿ ಅಂತ. ಗುಂಡಣ್ಣ ಒಂದು ಹಣ ಒಂಚೂರು ಹಂಗನ್ಲಿಲ್ಲ ಗುಂಡಣ್ಣ. ಬೂಸ ಅಂಗಡಿ ನಮ್ಮ ಪ್ರೋಟೀನ್ ಸಿಗೋ ಜಾಗ ಮೆಡಿಕಲ್ ಆದ್ರೆ ಔಟ್ ಪ್ರೋಟೀನ್ ಸಿಗೋ ಜಾಗ ಅದು. ನಮಗೆ ಪ್ರೋಟೀನ್ ಸಿಗೋ ಜಾಗ. ಇನ್ನೇನು ಸಮಾಚಾರ ಅಣ್ಣ? ಬಿಳಿ ಕೂದಲು ಗೊತ್ತಾದಲ್ಲಣ್ಣ. ಏನ್ ಮಾಡೋದು? 80 ವರ್ಷ ಆಯ್ತು. ಸಾಸ್ ಹಂಗೆ 3 ಜನಕ್ಕೂ ಬಿಳಿ ಕೂದಲು ಗೊತ್ತಾದೆ. ಮದ್ವೆ ಮಾಡ್ಬೇಕು ಮೊದಲು. ನಿಮಗೆ ಸಿಕ್ಕೈತೆ, ಸುಮ್ಮನಿರಿ. ಅಣ್ಣ ಅವ್ರು ನೋಡಿದ್ರೆ ಬೇಜಾರು ಮಾಡ್ಕೊಳಲ್ವಾ? ಅದಕ್ಕೆ ಹೇಳ್ತಾರದ. ವಿಡಿಯೋ ಕಳಿಸ್ತೀನಿ ರೀ. ಅಕ್ಕ ಕ್ಲಾಸ್ ತಗೊಳ್ಳಿ. ಕ್ಲಾಸ್ ತಗೊಳ್ಳಿ. ಹುಡುಗಿ ಸಿಕ್ಕಿಲ್ವಂತೆ. ಎಷ್ಟು ಬಂದೈತೆ ವ್ಯೂಸು? ಡ್ಯಾನ್ಸ್ ತೆಗೀರಿ ಅಣ್ಣ. ಡ್ಯಾನ್ಸ್ ನೋಡಿ. ಡ್ಯಾನ್ಸು ಇಲ್ಲಿ 5978 ಅಜ್ಜಿದು. ಜಾಸ್ತಿ ಆಗವೆ. ಅದೇ ಜಾಸ್ತಿ, ಅದೇ ವೈರಲ್ ನಂದು. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಗೈಸ್, ಸ್ವಾತಿ ಮಹೇಶ್ ಅಂತ. ಮಳೆ ಕಡಿಮೆ ಆಯಿತು ಗೈಸ್. ನೋಡಿ ನಾವು ನಮ್ಮ ಸುರೇಶ್ ಅಣ್ಣನ ಕೈಲಿ ಕಾಯಿ ಸುಲಿಸ್ತಾ ಇದ್ದೀವಿ. ಹಾಂ ಹಾಯ್. ಆಯ್ತು ಊಟ? ಗೈಸ್ ನೋಡಿ, ಈ ಗಿಡದಲ್ಲಿ ಅಕ್ಕಿ ಗೂಡು ಕಟ್ಟಿ ಮರಿ ಹಾಕಿದೆ, ತೋರಿಸ್ತೀನಿ. ಎಲ್ಲಿ ಸುರೇಶ್ ಅಣ್ಣ ಕಾಣ್ತಾನೆ ಇಲ್ವಲ್ಲ? ಇಲ್ಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಈ ಕಡೆಯಿಂದ ತೆಗಿತೀನಿ. 2 ಮರಿ. ಎಂತ ಅಕ್ಕಿ ಇದು? ಇದು ಮುಟ್ಟಿದ್ರೆ ಇನ್ನ ಇದು ಮಾಡಲ್ವಾ ಅವು? ಇಲ್ಲೇ ಎಲ್ಲ ಐತೆ ಅದ್ರ ಅಮ್ಮ. ಇಲ್ಲಿ
ನಿನ್ನ ಬರೀ ಅಕ್ಕಿ ಗೋಡ್ ಕಟ್ಟಿ ಮರಿ ಹಾಕೈತೆ ಅದ್ ನೋಡ್ತಾ ಇದೀನಿ. ಇಲ್ಲ ಈ ಕಟ್ಟೈತೆ. ಆಯ್ತಾ ಊಟ? ಮಾಮ ಹಾಯ್ ಮಾಡಿ. ಹಾಯ್. I'm fine. ಎಲ್ಲಿ ಕೊಪ್ಪರೆ ನೋಡ್ರಿ ನಿಮ್ಮ ವಿಚಾರ 24x7 ಅವಾಗ ಅಂತೀರ ಅವಾಗ ಯಾವ ಗ್ರಾಫಿಕ್ ಇಟ್ಕೊಳ್ಳಿ ಏನ್ ಪಾರ್ಟಿನಾ? ಏನಾರ ವೆಲ್ಕಮ್ ಬ್ಯಾಕ್ ಗೈಸ್. ನಾನಿವಾಗ ನಮ್ಮ ಮನೆಯ ದೇವ್ರ ಮನೆಯಿಂದ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಸಂಜೆ ವಾರ ಮಾಡ್ತಾ ಇದ್ದೀನಿ. ನಾನು ಇರಿ ಸೆವೆಯಿಂದನೇ ಹೂವು ಹಣ್ಣು ಎಲ್ಲ ತಗೊಬಂದಿದ್ದೀನಿ. ಸೊ ಪೂಜೆಗೆ ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಸೊ ಹೂವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇರಿಸವೆಯಿಂದನೇ ತುಳಸಿ ಮತ್ತು ಶಾವಂತಿಗೆ ಹೂವನ್ನ ತಂದಿದ್ದೆ. ನಮ್ಮ ಗಿಡಗಳಲ್ಲಿ ಗುಲಾಬಿ ಹೂ ಸಿಕ್ತು, ಹಾಗೆ ಕನಕಾಂಬರ ಹೂವನ್ನ ಕಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು, ಎಲೆ ಅಡಿಕೆ, ತುಪ್ಪ ತರಿಸಿದ್ದೀನಿ. ತುಪ್ಪದ ದೀಪ ಹಚ್ಚೋಣ ರಾಯರಿಗೆ ಅಂತ ನಾನು ಪ್ರತಿ ವಾರ ಅಲ್ಲ ಪ್ರತಿದಿನನೂ ನಾನು ರಾಯರಿಗೆ ತುಪ್ಪದ ದೀಪನ ಹಚ್ತೀನಿ. ಇದು ಆಷಾಢ ಶುಕ್ರವಾರ ನಾನು ಚಾಮುಂಡೇಶ್ವರಿಗೆ ಇದಿಟ್ಟಿದ್ದೆ, ಮಡ್ಲಕ್ಕಿ ಇಟ್ಟಿದ್ದೆ. ಸೊ ಹಣ್ಣು ಮತ್ತು ಎಲೆ ಅಡಿಕೆನ ತೆಗೆದಾಕಿದ್ದೀನಿ, ಅದು ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು. ಮತ್ತೆ ಕೊನೆ ಶುಕ್ರವಾರ ಪೂಜೆ ಮಾಡ್ತೀನಲ್ಲ ಆವತ್ತು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಇವಾಗ ಫೋಟೋ ಒರೆಸಿ ನಾಮ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ಇವಾಗ ಟೈಮು 7:30. ಪೂಜೆ ಮುಗೀತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.